ನೀರು ಬಿಟ್ಟು ನಾನು ಡ್ರೈನ್ ಮಾಡಿಸಿ ನನಗೆ ಅದು ಅವಶ್ಯಕತೆ ಇಲ್ಲ. ಅದು ಮೂಲಭೂತ ಸೌಲಭ್ಯ ಎಲ್ಲರೂ ಮಾಡಲೇಬೇಕು. ಅದನ್ನು ಬಿಟ್ಟು ನಾವು ಸ್ಮಶಾನಗಳನ್ನ ಅಭಿವೃದ್ಧಿ ಮಾಡಿದ್ದೀವಿ, ಸ್ಮಶಾನಗಳನ್ನ ಕಾಂಪೌಂಡ್ ಹಾಕ್ಸಿದ್ದೀವಿ, ಮತ್ತು ಗುಂಟೋಪಂಡ ಡೆವಲಪ್ ಮಾಡಿ ಕಾಂಪೌಂಡ್ ಹಾಕ್ಸಿ ಅದಕ್ಕೆ ಒಂದು ಗ್ರೌಂಡ್ ಥರ ಮಾಡಿ ಒಂದು ಕ್ರಿಕೆಟ್ ಗ್ರೌಂಡ್ ಥರ ಮಾಡಿದ್ದೀವಿ. ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ನಾವು ಕಸ ವಿಲೇವಾರಿ ಘಟಕನ ಸ್ಥಾಪನೆ ಮಾಡಿದ್ದೀವಿ. ಇವತ್ತು ಡಿಸ್ಟಿಕ್ ಲೆವೆಲಲ್ಲಿ ನಮ್ಮದು ಕಸ ವಿಲೇವಾರಿ ಘಟಕ ಇದೆ. ಇವತ್ತು ನಮಗೊಂದು ಮಾದರಿ, ಇವತ್ತು ನಮ್ಮ ಡಿಸ್ಟಿಕ್ಕಲ್ಲಿ ಇವತ್ತು ನಾಳೆಯಿಂದ ನಮಗೆ ಸಮೇತಹಳ್ಳಿ ಪಂಚಾಯತಿನಲ್ಲಿ ಘಟಕ ಮಾಡಿದ್ದಾರೆ ಅಂತ ನೋಡೋದಕ್ಕೆ ವೀಕ್ಷಣೆಗಾಗಿ ಬರೋದಕ್ಕೆ ರೆಡಿ ಇದ್ದಾರೆ ಇವತ್ತೆಲ್ಲರೂ. ಆ ಥರ ಒಂದು ಮಾಡಿದ್ದೀವಿ. ಮತ್ತು CC ಕ್ಯಾಮ್ರಾಸ್ ಹಾಕಿದ್ದೀವಿ. CC ಕ್ಯಾಮ್ರಾಸ್ ಒಂದು ಕಾಮನ್ ಆಗಿ ನಾವು CC ಕ್ಯಾಮ್ರಾಸ್ ಹಾಕಲಿಲ್ಲ ನಾವು. ನೀವು ಅದನ್ನು ಒಂದು ಸರಿ ನೀವು ಒಂದು ನೋಡಬೇಕು. ಯಾಕಂದರೆ 360 ಡಿಗ್ರಿ ಒಂದು ಇದರಲ್ಲಿ ನಾವು ಕ್ಯಾಮ್ರಾಸ್ನ ನಾವು ಅಳವಡಿಸಿದ್ದೀವಿ. ನಾವು ಎಲ್ಲೂ ಒಂದು ವೈರ್ಲೆಸ್ಸು ಮತ್ತು ಒಂದು ಸೋಲಾರ್ ಸಿಸ್ಟಮಲ್ಲಿ ನಾವು ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ ನಾವು. ಹಂಗಾಗಿ ನಾವು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಪ್ಪ, ಇಷ್ಟು ನಾವೆಲ್ಲ ಖರ್ಚು ಮಾಡಿ ನಾವು ಮಾಡಿದ್ದೀವಿ. ವಿಶೇಷವಾಗಿ ನಾವು ಇಷ್ಟೆಲ್ಲ ಖರ್ಚು ಮಾಡಿರೋದು ಇಂಪಾರ್ಟೆಂಟ್ ಅಲ್ಲ. ಆ ಖರ್ಚು ಮಾಡೋದು ತಕ್ಕಂತೆಯೇ ಇವತ್ತು ನಾಗರಿಕರು ಇರ್ಬೋದು, ಇವತ್ತು ಮನೆಯಲ್ಲಿ ತಾಯಂದಿರು ಇರ್ಬೋದು, ಮತ್ತು ಹೊರಗಡೆ ಹೋಗೋಂಥ ಒಂದು ಕೆಲಸಕ್ಕೆ ಹೋಗೋಂಥವರು ಹೊರಗಡೆ ಹೋಗೋಂಥವ್ರು ಯಾಕಂದರೆ ಹೊರಗಡೆ ಹೋಗೋಂಥವ್ರು ಕಸ ಕಳಿಸಿದೆ ಇಷ್ಟು ಎಲ್ಲದರಲ್ಲಿ ರೋಡ್ಗಳಲ್ಲಿ ಬಿಸಾಕ್ತಾರೆ. ದಯವಿಟ್ಟು ತಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಮನೆ ಹತ್ರ ಪ್ರತಿಯೊಂದು ಮನೆ ಹತ್ರನೂ ಗಾಡಿ ಬರುತ್ತೆ. ಮನೆ ಹತ್ರ ಗಾಡಿ ಬಂದಾಗ ತಾವು ದಯವಿಟ್ಟು ಕಸನ ನೀವು ಗಾಡಿಗೆ ಕೊಡಬೇಕಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂತಂದರೆ ನಾವು ಗಾಡಿ ಕೊಟ್ಟಿಲ್ಲ ಅಂತಂದರೆ ನಾವು ಎಲ್ಲದರಲ್ಲಿ ಬಿಸಾಕಿದ್ರೆ ನಮಗೆ ಸಿಕ್ಕಾಪಟ್ಟೆ ಇದು ಪೊಲ್ಯೂಷನ್ ಇದಾಗುತ್ತೆ, ಗಲೀಜು ಇದಾಗುತ್ತೆ, ಸೊಳ್ಳೆ ಜಾಸ್ತಿ ಆಗುತ್ತೆ, ನಮ್ಮ ಮಲೇರಿಯಾ ಕಾಯಿಲೆಗಳು ಬರ್ತವೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾವು ದಯವಿಟ್ಟು ನಮಗೆ ಸಹಕಾರ ಕೊಡಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ವಿಶೇಷವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಾವು ಪೊಲೀಸ್ ಸಿಬ್ಬಂದಿಯಿಂದಲೇ ನಾವು ಇವತ್ತು ಕಸ ವಿಲೇವಾರಿ ನಾವು ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು. CC ಕ್ಯಾಮ್ರಾಸ್ ಇರ್ಬೋದು, ಮತ್ತು ಕಸ ರೋಡ್ ಸೈಡಲ್ಲಿ ಬಿಸಾಕೋದಕ್ಕೆ ಇರ್ಬೋದು, ಅವ್ರ ಸಹಕಾರ ತುಂಬ ಇದೆ ಇದರಲ್ಲಿ. ಹಾಗಾಗಿ ಅವ್ರಿಗೆ ವಿಶೇಷವಾಗಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ನೀವು ಒಂದು ಮಾಧ್ಯಮ ಮಿತ್ರರು ಇದುವರೆಗೂ ನಮಗೆ ಸಹಕಾರ ಕೊಟ್ಕೊಂಡು ಬಂದಿದ್ದೀರಾ, ವಿಶೇಷವಾಗಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಪ್ಪಂದರೆ ನೀವು ತಪ್ಪು ಅಂತ ಹೇಳ್ತೀರಾ, ಸರಿ ಅಂದರೆ ಸರಿ ಅಂತ ಹೇಳ್ಬಿಟ್ಟು ನಮಗೆ ಮಾಧ್ಯಮದಲ್ಲಿ ನೀವು ನಮಗೆಲ್ಲ ಎಲ್ಲ ಕಡೆ ತೋರಿಸೋದ್ರಿಂದ ನಿಮ್ಮ ಒಂದು ಸಹಕಾರ ತುಂಬ ಅಗತ್ಯ ಇರ್ತೈತೆ. ಹಾಗಾಗಿ ನಿಮಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು 2.5 ವರ್ಷದಲ್ಲಂತೂ ನಮಗೆ ಮ್ಯಾಕ್ಸಿಮಮ್ 99% ಕೆಲಸ ಮಾಡಿದ್ದೀವಿ ಅಂತ ಹೇಳ್ತೀವಿ. ಬಟ್ ನಾವು 100% ಕೆಲಸ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಇನ್ನೂ ಸುಮಾರು ಕೆಲಸ UGD ಅಂಥದ್ದು ಸುಮಾರು ಕೆಲಸ ಇದ್ದಾವೆ, ಇನ್ನೂ ಮಾಡೋಂಥ ಕೆಲಸ ಸುಮಾರಿದೆ. ನಾನು ಮುಂದಿನ ದಿನಗಳಲ್ಲಿ ಆಯ್ಕೆಯಾಗಿ ಬರ್ತಾರೆ ಅವ್ರಿಗೆ ವಿಶೇಷವಾಗಿ ನಾನು ಏನಪ್ಪ ಹೇಳೋದು ಅಂತಂದರೆ, ದಯವಿಟ್ಟು ನಮ್ಮ ಸ್ವಾರ್ಥಕ್ಕಾಗಿ ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಒಂದು ಪಂಚಾಯತಿನಲ್ಲಿ ಒಬ್ಬ ಮೆಂಬರ್ ಆಗಬೇಕಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಬದುಕಾಗಿ ಯಾರು ಬರೋಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ಬರು ಬದುಕು ಕಟ್ಕೊಡೋದಕ್ಕಾಗಿ ಒಂದು ಬಡವರು ಏಳಿಗೆಗಾಗಿ ಪಂಚಾಯತಿಗೆ ಬನ್ನಿ, ನಮ್ಮ ಪಂಚಾಯತಿಗೆ ಡೆವಲಪ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಮತ್ತು ಇದು ಸುಮಾರು ಕೆಲಸ ಇದ್ದಾವೆ, ಮುಂದೆ ಬರುತ್ತವ್ರು ಸುಮಾರು ಕೆಲಸ. ಬಟ್ ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ದೀವಿ ನಾವು, ಖಂಡಿತವಾಗ್ಲೂ ಮಾಡಿದ್ದೀವಿ. ಇವತ್ತು ನಾವು ಜನಮನೆಗಳಲ್ಲಿ ಮುಟ್ಟುವಂಥ ಕೆಲಸ ಅಂದರೆ ಇವತ್ತು ನಡುವತ್ತಿನಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಒಂದು ಓಪನ್ ಮಾಡಿದ್ದೀವಿ ಇವತ್ತು. ಮತ್ತು ಹಂಗಾಗಿ ಮತ್ತು ಇದು ಒಂದು ಏನು ಇದರಲ್ಲಿ ಸ್ಮಶಾನ ಇರ್ಬೋದು, ಮತ್ತು ಒಂದು ಕಾಂಪೌಂಡ್ ಇರ್ಬೋದು, ಅದು ಸುಮಾರು ಕೆಲಸಗಳನ್ನ ಮಾಡಿಸಿದ್ದೀವಿ. ಕೆರೆ ಅಭಿವೃದ್ಧಿ ಇರ್ಬೋದು. ಮತ್ತು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಮತ್ತು ಇನ್ನೊಂದು ವಿಶೇಷವಾಗಿ ಏನಂತಪ್ಪ ಅಂತಂದರೆ, ನಮಗೆ ನಾವೇನು BBMP ಲಿಮಿಟಲ್ಲಿ ಆಗೋಂಥ ಕೆಲಸ ಇವತ್ತು ನಮ್ಮ ಪಂಚಾಯತಿಲ್ಲ ಮಾಡಿದ್ದೀವಿ. ಈ ಸ್ಲಮ್ ಬೋರ್ಡ್ಗಳೆಲ್ಲ BBMP ಲಿಮಿಟ್ಗೆ ಬರೋದು. ಇವತ್ತು ಹೊಸಕೋಟೆ ತಾಲೂಕಲ್ಲೇ ಫಸ್ಟು ನಮ್ಮ ಸಮೇತಹಳ್ಳಿ ಪಂಚಾಯತಿಗೆ ಇವತ್ತು ನಡವತಿ ಇರ್ಬೋದು, ಸಮೇತಹಳ್ಳಿ ಇರ್ಬೋದು. ಇವತ್ತು ಸ್ಲಮ್ ಬೋರ್ಡ್ ಇದು ನಡವತಿನಲ್ಲಿ ಒಂದು 100 ಮನೆಗಳು ಇವತ್ತು ಸ್ಟಾರ್ಟ್ ಆಗಿದೆ. ಇವತ್ತು ಸ್ಟಾರ್ಟ್ ಆಗಿದ್ರೆ 1 ಫ್ಲೋರ್ ಸ್ಟಾರ್ಟ್ ಆಗಿದೆ, ಮತ್ತು 2ನೇ ಫ್ಲೋರ್ಗೆ ಇವತ್ತೆಲ್ಲ ಕೆಲಸ ಸ್ಟಾರ್ಟ್ ಆಗಿದೆ. ಆಮೇಲೆ ಒಂದು 15-20 ದಿನದೊಳಗಡೆ ಸಮೇತಹಳ್ಳಿನೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ನಮಗೆ ಶಾಸಕರ ಒಂದು ಕಾಳಜಿ ಇದರಲ್ಲಿ ತುಂಬ ಇದೆ ಇದರಲ್ಲಿ. ಮತ್ತು ನಮ್ಮ ಸಮೇತಹಳ್ಳಿ ಸೊಣ್ಣಣ್ಣವರ ಒಂದು ವಿಶೇಷವಾಗಿ ಇದರಲ್ಲಿ ಆಸಕ್ತಿ ವಹಿಸ್ಕೊಂಡು ಇದನ್ನು ಮಾಡಲೇಬೇಕಂತ ಅಂದ್ಬಿಟ್ಟು ಅವ್ರು ಮಾಡ್ಕೊಂಡಿದ್ದಾರೆ ನಮಗೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಂಚಾಯತಿ ನಾಗರಿಕರಿಗೂ ಸದಸ್ಯರಿಗೂ ಮತ್ತು ಪ್ರತಿಯೊಬ್ಬ ನಮಗೆ ಸಹಕಾರ ಕೊಟ್ಟಂಥ ಎಲ್ರಿಗೂ, ಮತ್ತು ಸಿಬ್ಬಂದಿ ವರ್ಗಕ್ಕೂ, ಪೊಲೀಸ್ ಅಧಿಕಾರಿಗಳಿಗೂ, ಮಾಧ್ಯಮ ಮಿತ್ರರಿಗೂ ನಾನು ವಿಶೇಷವಾಗಿ ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.